ಮಹಿಳಾ ಅಧಿಕಾರಿಗೆ ಧಮಕಿ ಹಾಕಿ ಪರಾರಿಯಾಗಿರುವಂತಹ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಇನ್ನೂ ಭೂಗತವಾಗಿರೋದು. ಅಧಿಕಾರಿ ಮುಂದೆ ಪೌರುಷ ತೋರಿಸಿ ರಾಜೀವ್ ಗೌಡ ಪರಾರಿಯಾಗಿರೋದು. ನಾಪತ್ತೆ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಎಫ್ಐಆರ್ ದಾಖಲಾಗಿ 4 ದಿನ ಕಳೆದಿದೆ. ಇನ್ನೂ ಕೂಡ ಈ ವ್ಯಕ್ತಿಯನ್ನ ಅರೆಸ್ಟ್ ಮಾಡುವಂತ ಯೋಗ್ಯತೆ ರಾಜ್ಯದ ಪೊಲೀಸ್ ಇಲಾಖೆಗಿಲ್ಲ. ಯೋಗ್ಯತೆನೂ ಇಲ್ಲ, ಇವರಿಗೆ ಧೈರ್ಯನೂ ಇಲ್ಲ ಅಂತ ಹೇಳಬೇಕಾಗತ್ತೆ. ಇಲ್ಲ ಅಂತ ಆದ್ರೆ ಒಬ್ಬ ಕಾಂಗ್ರೆಸ್ ಪುಡಿ ಮುಖಂಡನೊಬ್ಬನಿಗೆ, ಪುಡಿ ರೌಡಿಯೊಬ್ಬನನ್ನ ಅರೆಸ್ಟ್ ಮಾಡೋದಕ್ಕೆ ಇವರಿಂದ ಆಗಲ್ಲ ಅಂತಂದ್ರೆ ಏನ್ ಪೊಲೀಸ್ ಇಲಾಖೆ ನಡೆಸ್ತಾರ್ರಿ ಇವರು? ಏನ್ ಪೊಲೀಸರು ಇವರು? ಈ ಪ್ರಶ್ನೆಯನ್ನ ರಾಜ್ಯದ ಜನ ಕೇಳಬೇಕಾಗತ್ತೆ. ಏನು ರಾಜೀವ್ ಗೌಡನನ್ನ ಹಿಡಿಯೋದನ್ನ ದಾವೂದ್ ಇಬ್ರಾಹಿಂನ ಹಿಡಿದಂಗ ಅಷ್ಟು ಕಷ್ಟದ ಕೆಲಸನ? ಇಂಟರ್ನ್ಯಾಷನಲ್ ಕ್ರಿಮಿನಲ್ ರಾಜೀವ್ ಗೌಡ, ಹಿಡಿಯೋದಕ್ಕಾಗಲ್ಲ ಅಂತಂದ್ರೆ ನೀವು ರಕ್ಷಣೆ ಕೊಡ್ತಾ ಇದ್ದೀರಿ ಅಂತ ನಾವು ಹೇಳಬೇಕಾಗತ್ತೆ. ಇಲ್ಲಿ ರಾಜೀವ್ ಗೌಡನನ್ನ ಹಿಡಿಯುವಂತ, ಅರೆಸ್ಟ್ ಮಾಡುವಂತ ನಾಟಕ ಮಾಡ್ತಾ ಇದ್ದೀರಿ. ರಾಜ್ಯದ ಜನರ ಕಣ್ಣಿಗೆ ಮಣ್ಣೆರಚುವಂತ ಕೆಲಸ ಮಾಡ್ತಾ ಇದ್ದೀರಿ. ಇದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಒಬ್ಬ ಆಫೀಸರಿಗೆ ಧಮಕಿ ಹಾಕಿ ಪರಾರಿಯಾದರೂ ಕೂಡ ಆತನನ್ನ ಸ್ಟೇಷನ್ಗೆ ಕರೆಸೋ ಯೋಗ್ಯತೆ ಈ ವ್ಯವಸ್ಥೆಗೆ ಇಲ್ಲ ಅಂತಾದ್ರೆ ಆ ವ್ಯವಸ್ಥೆಗೆ ಧಿಕ್ಕಾರ ಹೇಳಬೇಕಾಗತ್ತೆ. ಏನ್ ರಾಜೀವ್ ಗೌಡ ಮಂಗಳ ಗ್ರಹಕ್ಕೆ ಹೋಗಿದಾರ ಅಥವಾ ಸೂಡಾನ್ ಉಗಾಂಡಕ್ಕೆ ಹೋಗಿ ಕೂತಿದಾರ? ಇಲ್ಲ ತಾನೆ. ಪೊಲೀಸರು ಎಂತೆಂತ ಕ್ರಿಮಿನಲ್ಗಳನ್ನ ಹಿಡಿತಾರೆ, ರಾಜೀವ್ ಗೌಡನನ್ನ ಹಿಡಿಯೋದಕ್ಕಾಗಲ್ಲ. ಇದು ಎಂಥ ವ್ಯವಸ್ಥೆ ಇದು? ಯಾರು ಯಾರಿಗೆ ಬೇಕಾದರೂ ಹೇಗಾದರೂ ಬೈಬಹುದು, ಅವಾಚ್ಯ ಶಬ್ದಗಳಿಂದ ನಿಂದಿಸಬಹುದು. ಆದರೆ ಆಡಳಿತ ಪಕ್ಷದ ನಾಯಕನಾಗಿರಬೇಕು. ಆಡಳಿತ ಪಕ್ಷದ ಜೊತೆಗೆ ಗುರುತಿಸಿಕೊಂಡವನು ಅಂತಾದ್ರೆ, ಕಾಂಗ್ರೆಸ್ ಜೊತೆಗೆ ಗುರುತಿಸಿಕೊಂಡವನು ಅಂತಾದ್ರೆ ನಿಮಗೆ ಬೈಯೋದಕ್ಕೆ ಪರ್ಮಿಷನ್ ಇದೆ ಈ ರಾಜ್ಯದಲ್ಲಿ. ಕೆಟ್ಟದಾಗಿ, ಅವಾಚ್ಯವಾಗಿ, ಕೆಟ್ಟ ಕೊಳಕು ಭಾಷೆಯಲ್ಲಿ ಬೈಯೋದಕ್ಕೆ ನಿಮಗೆ ಪರ್ಮಿಷನ್ ಇದೆ ಈ ರಾಜ್ಯದಲ್ಲಿ. ಹೋಮ್ ಮಿನಿಸ್ಟರ್ ಉತ್ತರ ಕೊಡಬೇಕಿದಕ್ಕೆ. ಅರೆಸ್ಟ್ ಮಾಡೋದಕ್ಕಾಗಲ್ಲ ಪೊಲೀಸ್ ಇಲಾಖೆಗೆ ಅಂತಂದ್ರೆ ಪೊಲೀಸರು ಏನ್ ಮಾಡ್ತಿದ್ದಾರೆ ಹಂಗಿದ್ರೆ? ನಾನು ಕೇಳ್ತಾ ಇದ್ದೀನಿ, ಏನು ಅಷ್ಟು ಕಷ್ಟ ಏನು ರಾಜೀವ್ ಗೌಡನನ್ನ ಸ್ಟೇಷನ್ ಕರೆಸೋದಕ್ಕೆ? ಏನು ಆನೆ ಹಿಡಿತಾ ಇದ್ದೀರಾ ನೀವು ಕಾಡಲ್ಲಿ? ಇಲ್ಲ ತಾನೆ. ಆನೆಯನ್ನಾದ್ರೂ 6 ಗಂಟೆಯಲ್ಲಿ ಹಿಡಿದಿದ್ದಾರೆ ಸಕಲೇಶ್ಪುರದಲ್ಲಿ. ನಿಮಗೆ ಒಬ್ಬ ರಾಜೀವ್ ಗೌಡನನ್ನು ಹಿಡಿಯೋದಕ್ಕಾಗಲ್ಲ, ಸ್ಟೇಷನ್ಗೆ ಕರೆಸೋದಕ್ಕಾಗಲ್ಲ. ಎಂಥ ವ್ಯವಸ್ಥೆ ಇದು? ಇಂಥ ಪೊಲೀಸ್ ವ್ಯವಸ್ಥೆ ರಾಜ್ಯದಲ್ಲಿ ಇದೆಯಾ? ಕಾನೂನು ಸುವ್ಯವಸ್ಥೆ ಸತ್ತು ಹೋಗಿದೆಯಾ ರಾಜ್ಯದಲ್ಲಿ? ರಾಜೀವ್ ಗೌಡ ಎಲ್ಲೋ ತಪ್ಪಿಸ್ಕೊಂಡು ಹೋಗಿದ್ದಾರೆ ಅಂತ ಹೋಮ್ ಮಿನಿಸ್ಟರ್ ಹೇಳ್ತಾರೆ. ರಾಜೀವ್ ಗೌಡ ಪತ್ತೆಗೆ ಪೊಲೀಸ್ ತಂಡಗಳನ್ನು ರಚಿಸಲಾಗಿದೆ. ಹೋಮ್ ಮಿನಿಸ್ಟರ್ ಒಂದು ಮಾತನ್ನು ಹೇಳೋದು ಒಳ್ಳೆಯದು. ನಾವು ಅಮೆರಿಕಾದಿಂದ ಮತ್ತು ಬ್ರಿಟನ್ನಿಂದ ಪೊಲೀಸರನ್ನ ತರಿಸ್ತೀವಿ, ರಾಜೀವ್ ಗೌಡನ್ನ ಹಿಡಿಯೋದಕ್ಕೆ ನಮ್ಮ ಪೊಲೀಸರಿಂದ ಆಗ್ತಿಲ್ಲ. ನಾವು ಬ್ರಿಟನ್ನಿಂದ ಪೊಲೀಸರನ್ನು ತರ್ತೀವಿ ಅಥವಾ ಆಸ್ಟ್ರೇಲಿಯಾದಿಂದ ಪೊಲೀಸರನ್ನು ತರ್ತೀವಿ, ನಮ್ಮ ಪೊಲೀಸರು ಕೈಲಾಗದವರು. ನಮ್ಮ ಹೋಮ್ ಮಿನಿಸ್ಟ್ರಿ ಕೈಲಾಗದ ಹೋಮ್ ಮಿನಿಸ್ಟ್ರಿ. ಆತ ತಪ್ಪಿಸ್ಕೊಂಡು ಹೋಗಿದಾನಂತೆ, ಹಿಡಿಯೋದಕ್ಕೆ ತಂಡ ಮಾಡಿದಾರಂತೆ. 4 ದಿನದಿಂದ ತಂಡ. ಏನ್ ತಂಡ? ಒಬ್ಬನನ್ನು ಅರೆಸ್ಟ್ ಮಾಡೋದಕ್ಕೆ ಇಷ್ಟು ಕಷ್ಟ ಅಂತ ಆದ್ರೆ ಯಾರೋ ದರೋಡೆಕೋರನ್ನ 6 ಗಂಟೆಯಲ್ಲಿ ಹಿಡಿತಾರೆ ಪೊಲೀಸರು. ರಾಜೀವ್ ಗೌಡನನ್ನು ಕರೆಸ್ಕೊಳ್ಳೋದಕ್ಕಾಗಲ್ವಾ ಸ್ಟೇಷನ್ಗೆ? ಈ ವ್ಯವಸ್ಥೆಯ ಬಗ್ಗೆ ಸಿಟ್ಟು ಬರುತ್ತೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜೀವ್ ಗೌಡರು ಬಂಧನ ಪ್ರಕ್ರಿಯೆ ವಿಳಂಬ ಆಗ್ತಾ ಇದೆ. ವಿಳಂಬ ಇಲ್ಲ ರೀ, ಟೀಮ್ ಮಾಡಿ ಅವರೆಲ್ಲ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಅವರಿಗೆ ಟೀಮ್ ಮಾಡಿ ಬಿಟ್ಟಿದ್ದಾರೆ, ಹುಡುಕೊಂಡು ಕರ್ಕೊಂಡು ಬರ್ತಾರೆ. ಅವರಿಗೆ ವಿಳಂಬ ಅಂದ್ರೆ ಅವರು ತಪ್ಪಿಸ್ಕೊಂಡು ಹೋಗಿರೋರನ್ನ ಹುಡುಕ್ಬೇಕಲ್ವಾ? ಅಲ್ಲ ಸರ್, 2-3 ದಿನ ಆಗೋಯ್ತಲ್ಲ ಸರ್. ಏನು ಅದಕ್ಕೇನು ಟೈಮ್ ನಿಗದಿ ಮಾಡಿದ್ದೀರಾ ನೀವು? ನಾವೆಲ್ಲ ಸರ್ ಮತ್ತೆ ಅವರು ನಾನು JDS ಕೇಳ್ಕೊಂಡು BJP ಕೇಳ್ಕೊಂಡು ನಾವು ಆಡಳಿತ ಮಾಡ್ತಾ ಇಲ್ಲ. ನಮ್ಮದೇ ಆದಂಥ ರೀತಿಯಲ್ಲಿ ನಾವು ಆಡಳಿತ ಮಾಡ್ತಿದ್ದೀವಿ. ಅವ್ರನ್ನ ಬಂಧನ ಮಾಡ್ತೀವಿ. ನಾನು ಅವತ್ತೇ ಸೂಚನೆ, ಸೇಮ್ ಡೇ ನಾನು ಅವ್ರಿಗೆ ಸೂಚನೆ ಕೊಟ್ಟೆ, ಇಮಿಡಿಯೇಟ್ಲಿ ಅವ್ರನ್ನ ಬಂಧನ. ಎಂಥ ಅದ್ಭುತ ಹೋಮ್ ಮಿನಿಸ್ಟ್ರು ಕರ್ನಾಟಕದಲ್ಲಿದ್ದಾರೆ ಅನ್ನೋದಕ್ಕೆ ಉದಾಹರಣೆ ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟು. ತಪ್ಪಿಸ್ಕೊಂಡು ಹೋಗಿದ್ದಾರೆ, ಹಿಡಿತಾರೆ. ನಾನು ಕೇಳ್ತೀನಿ, ಬೆಂಗಳೂರಲ್ಲಿ ದರೋಡೆ ಆಯ್ತಲ್ವಾ, ಕೋಟಿ ದರೋಡೆ. ಎಲ್ಲೆಲ್ಲೋ ಇದ್ರು ಪೊಲೀಸರಿಗೆ ನೀವು ಕಂಪ್ಲೀಟ್ ಆದಂಥ ಪವರ್ ಕೊಟ್ರಿ, ಪೊಲೀಸರು ಎಳ್ಕೊಂಡು ಬಂದರು. ಕೆಲವು ಗಂಟೆಗಳಲ್ಲಿ ಎಳ್ಕೊಂಡು ಬಂದರು. ಈ ಮನುಷ್ಯರನ್ನು ಅರೆಸ್ಟ್ ಮಾಡೋದಕ್ಕೆ 4 ದಿನ ಆದರೂ ಆಗ್ತಿಲ್ಲ. ಕೇಳಿದ್ರೆ 2 ತಂಡಗಳನ್ನು ರಚಿಸಿದ್ದೀವಿ, ಶೀಘ್ರದಲ್ಲೇ ಅರೆಸ್ಟ್ ಮಾಡ್ತಾರೆ. ನನಗನ್ಸುತ್ತೆ ಯಾವುದಾದ್ರೂ ಕಾಂಗ್ರೆಸ್ ನಾಯಕರ ಮನೆಯಲ್ಲೇ ಇರಬಹುದು.
ಪೊಲೀಸರು ರೇಡ್ ಮಾಡಬೇಕಾಗಿರೋದು ಅವರ ಮನೆ ಮೇಲೆ, ಅಲ್ಲೆಲ್ಲಾದರೂ ಇರ್ಬೋದು. ಯಾಕಂತಂದ್ರೆ ಒಬ್ರು ಮಿನಿಸ್ಟ್ರು ಸಪೋರ್ಟ್ ಮಾಡ್ಕೊಂಡು ಮಾತನಾಡಿದ್ರು, ಸೌಮ್ಯ ಸ್ವಭಾವದ ವ್ಯಕ್ತಿ ಅಂತ. ಆ ಸೌಮ್ಯ ಸ್ವಭಾವದ ವ್ಯಕ್ತಿಯನ್ನ ಶೆಲ್ಟರ್ ಕೊಟ್ಟು ಇವರೇ ಕಾಯ್ತಿದಾರಾ ಅಂತ ಅನಿಸ್ತಾ ಇದೆ. ಇಲ್ಲ ಅಂತಂದ್ರೆ ಅರೆಸ್ಟ್ ಮಾಡೋದಕ್ಕಾಗಲ್ಲ, ತಪ್ಪಿಸ್ಕೊಂಡು ಹೋಗಿದ್ದಾರೆ. ಏನು ಕರಾಚಿಗೋ ಪೇಶಾವರದಲ್ಲಿ ಹೋಗಿ ಕೂತಿದ್ದಾರಾ? ಇಲ್ಲ ತಾನೆ, ಇಲ್ಲೆಲ್ಲಾದ್ರೂ ಓಡಾಡ್ಕೊಂಡಿರ್ಬೇಕಲ್ಲ. ಪೊಲೀಸರು ನನ್ನ ಪ್ರಕಾರ ಹುಡುಕ್ತಾನೆ ಇಲ್ಲ, ಪೊಲೀಸರು ಹುಡುಕುವ ನಾಟಕ ಮಾಡ್ತಿದ್ದಾರೆ. ಪರಮೇಶ್ವರು ಅದನ್ನೇ ಮಾತನಾಡ್ತಾ ಇರೋದು, 2 ದಿನದಿಂದ ನಾಪತ್ತೆಯಾಗಿದ್ದಾರೆ, ಹುಡುಕ್ತಿದ್ದಾರೆ, 2 ತಂಡಗಳಾಗತ್ತೆ ಅಂತ. ಈ ವ್ಯವಸ್ಥೆಯ ಬಗ್ಗೆಯೇ ಪ್ರಶ್ನೆಗಳು ಮೂಡ್ತಾ ಇದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.